ಸುಭಾಷ್ ಪಾಳೇಕರ್ ಸರ ನೈಸರ್ಗಿಕ ಕೃಷಿ ಅನುಸರಿಸ್ತಾ ಇರೋ ಎಲ್ಲ ನನ್ನ ರೈತ ಮಿತ್ರರಿಗೆ ಈ ನನ್ನ ಒಂದು ಸಣ್ಣ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕಳೆದ 3 ತಿಂಗಳಿಂದ ನಾನು ಮಾಡಿದ ತರಕಾರಿ ಬೆಡ್ಗಳು ಹೇಗಿದ್ದಾವೆ ಅನ್ನೋದ್ರದ್ದು ಒಂದು ಸಣ್ಣ ಕಿರು ದೃಶ್ಯ ಇದು. ಸುಭಾಷ್ ಪಾಳೇಕರರ 5 ಲೇಯರ್ ವೆಜಿಟೇಬಲ್ ಮಾಡೆಲ್ನ ನಾನು ಇಲ್ಲಿ ಮಾಡಿರೋದು. ಟೋಟಲ್ ನಾನು ಇಲ್ಲಿ 10 ಬೆಡ್ ಮಾಡಿದ್ದೀನಿ. 10 ಬೆಡ್ ಮಾಡಿದ್ದೆ. 10 ಬೆಡ್ಡಲ್ಲಿ ನಾನು ಎಲ್ಲ ರೀತಿ ತರಕಾರಿನೂ ಹಾಕಿದ್ದೀನಿ. ಎಲ್ಲ ರೀತಿ ಅಂದರೆ ಗಿಡ ತರಕಾರಿ, ಸೊಪ್ಪು, ಗಿಡ ತರಕಾರಿ ಎಲ್ಲದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕಿದ್ವಿ. ಸೊ ಹತ್ತತ್ರ ಆಗಿ ಇದು 2-2.5 ತಿಂಗಳು ಆಗಕ್ಕೆ ಬಂತು. ನೀವೇ ನೋಡ್ತಾ ಇದ್ದೀರಾ, ಜೋಳ ಎಲ್ಲ ತೆನೆ ಆಗ್ತಾಯಿದೆ. ಮತ್ತು ನಾನು ಹಾಕಿದ ಗಿಡ ತರಕಾರಿಗಳಲ್ಲಿ ಫಸ್ಲು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ನೋಡಿ, ಜೋಳ ತೆನೆ ಆಗ್ತಾಯಿದೆ, ಕಾಣ್ತಾ ಇದೆ. ಇದರಲ್ಲಿ ಇದ್ದಿದ್ದು ಸೊಪ್ಪೆಲ್ಲ ನಾವು ಕಿತ್ಕೊಂಡಿದ್ದೀವಿ ನೋಡಿ. ಮಧ್ಯೆ ಮಧ್ಯೆ ಉಳಿದಿರೋ ಸಾಂಬಾರು ಸೊಪ್ಪೆಲ್ಲ ಇನ್ನೂ ಸ್ವಲ್ಪ ಇದೆ ನೋಡಿ. ಇದು ತಡ್ನಿ. ಇದನ್ನು ನಾನು ಏನಕ್ಕೆ ಹಾಕಿದ್ದೆ ಅಂತಂದರೆ ಸಪೋರ್ಟಿವ್ ಆಗಿ, ಜೋಳಕ್ಕೆ ಸಪೋರ್ಟಿವ್ ಆಗಲಿ ಅಂತ ಹಾಕಿದ್ದಿದ್ದು. ಬಟ್ ಇಲ್ಲಿ ಜೋಳ ಇಲ್ಲ. ಕಾರಣ ಏನು ಅಂತಂದರೆ ಇಲಿ ಜೋಳನೆಲ್ಲ ತಿಂದ್ಬಿಟ್ಟಿತ್ತು. ಹುಟ್ಟಿದ ಮೇಲೆ ಜೋಳನೆಲ್ಲ ತಿಂದಾಕ್ಬಿಟ್ಟಿತ್ತು. ಹಾಗಾಗಿ ಮಧ್ಯೆ ಮಧ್ಯೆ ಜೋಳ ಇಲ್ಲ. ಸೊ ತಡ್ನಿ ಇದು ನೋಡಿ. ಇದೇನು ಗೊತ್ತಾ, ಬೆಂಡೆಕಾಯಿ. ಇದೆಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ ನೋಡಿ. 1, 2, 3 ಬೆಂಡೆಕಾಯಿ ಹಾರ್ವೆಸ್ಟ್ ಮಾಡಿದ್ವಿ ನೋಡಿ. ಅಲ್ಲೊಂದು ಬೆಂಡೆ ಗಿಡ ಇದೆ. ಸೊ ಇನ್ನು ಈಗೆಲ್ಲ ಸೊಪ್ಪೆಲ್ಲ ಕಿತ್ಕೊಂಡ್ಮೇಲೆ ಏನು ಮಾಡಿದ್ದೀನಿ ಅಂತಂದರೆ ಇದಕ್ಕೆ ನಾನು ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಕಾಣ್ತಾ ಇದೆಯಾ, ಬೆಳ್ಳುಳ್ಳಿ ಹಾಕಿದ್ದೀನಿ. ಸೊ ಅದರ ಮಧ್ಯದಲ್ಲಿ ಗಿಡ್ಡೆ ತರಕಾರಿಗಳು ಅಂತ ಬಂದರೆ ಇಲ್ಲಿ ನೋಡಿ, ಇದೇನು ಗೊತ್ತಾ, ಕ್ಯಾರೆಟ್. ಇದರಲ್ಲಿ ಮೂಲಂಗಿ ಎಲ್ಲ ಇತ್ತು. ಮೂಲಂಗಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ ನಾವು. ಸೊ ಇವಾಗ ಸದ್ಯಕ್ಕೆ ಇನ್ನೂ ಬರಬೇಕಾಗಿರೋದು ಇದು ಮಾತ್ರ, ಏನೇನು ಕ್ಯಾರೆಟು ಮತ್ತು ಬೀಟ್ರೋಟು ಮಧ್ಯ ಎಲ್ಲೆಲ್ಲ ಒಂದೊಂದು ಕಡೆ ಇದೆ. ಅದು ಇನ್ನೂ ಬಂದಿಲ್ಲ. ಬಂದಮೇಲೆ ಹಾರ್ವೆಸ್ಟ್ ಮಾಡಬೇಕು ನೋಡಿ. ಇದು ಜೋಳ ಎಷ್ಟು ಚಂದ ಬಂದಿದೆ. ಎಷ್ಟು ಚಂದ ಬಂದಿದೆ ಕ್ಯಾರೆಟ್ ಗಿಡ ಇದು. ಮತ್ತು ಅಗೇನ್ ನಾನು ಇದಕ್ಕೆ ಸೊಪ್ಪನ್ನು ಹಾಕಬೇಕಿತ್ತು. ಸೊಪ್ಪನ್ನು ಹಾಕ್ಲಿಕ್ಕೆ ಆಗಿಲ್ಲ. ಯಾಕಂತಂದರೆ ನೀರಿನ ಅಭಾವ. ತುಂಬ ಮಳೆ ವೈಪರೀತ್ಯ ಅಂತ ಹೇಳ್ಬೋದು. ತುಂಬ ಬಿಸಿಲು ಮತ್ತು ಮಳೆ ತುಂಬ ಕಡಿಮೆ. ಎಷ್ಟೇ ಮಳೆ ಬಂದರೂ ಭೂಮಿ ನೀರನ್ನ ಏನಾಗ್ತದೆ ಅಂದರೆ ಬೇಗ ಎವಾಪ್ರೇಟ್ ಆಗಿ ಹೋಗ್ತದೆ. ತುಂಬ ಬಿಸಿಲಿರುತ್ತೆ. ಹಾಗಾಗಿ ಎಷ್ಟೇ ಮಳೆ ಬಂದ್ರೂ ಭೂಮಿ ಡ್ರೈ ಕಂಡೀಷನಲ್ಲೇ ಇರುತ್ತೆ. ಆ ಥರ ಆಗ್ಬಿಟ್ಟಿದೆ. ಈ ಸರಿ ವೆದರು ತುಂಬ ಕೆಟ್ಟದಾಗಿದೆ. ಹಾಗಾಗಿ ಮತ್ತೆ ನಾನು ಇದಕ್ಕೆ ಸೊಪ್ಪು ಹಾಕಿಲ್ಲ. ಇನ್ನೂ ನಾನು ಮಾಡಿರೋ 10 ಬೆಡ್ಡಲ್ಲೇ ನನಗಿನ್ನೂ ಸೊಪ್ಪು ಸಿಗ್ತಾನೇ ಇದೆ. ಸೊ ಅದನ್ನು ನಾನು ನೋಡಿ, ಈ ಥರ ಇದೆಲ್ಲ ಇಲಿ ಮಾಡಿರೋ ಕೆಲಸಗಳು ನೋಡಿ. ಜೋಳನ ಮತ್ತೆ ಹಾಕಿದ್ದೀನಿ, ಆದ್ರೂ ಈ ಥರ ಎಲ್ಲ ತಿಂದು ಹಾಕ್ಬಿಡ್ತಾಯಿದೆ. ಇಲಿ ಕಾಟ. ಏನು ಮಾಡೋದು ನೋಡಿ. ಇದು ಸಬ್ಬಕ್ಕಿ ಸೊಪ್ಪು. ಈ ಸಬ್ಬಕ್ಕಿ ಸೊಪ್ಪಲ್ಲಿ ಏನು ಗಿಡ ತರಕಾರಿ ಇದೆ ಗೊತ್ತಾ, ಟೊಮಾಟೆ ಹಣ್ಣಿದೆ. ಕಾಣ್ತಾ ಇದೆಯಾ ನೋಡಿ, ಟೊಮಾಟೆ ಹಣ್ಣು ಎಷ್ಟು ಚಂದ ಬರ್ತದೆ. ಈಗ ನೀವೇನಿಲ್ಲಿ ತೋಟ ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಏನೇ ರೀತಿ ಮೇಂಟೆನೆನ್ಸ್ ಮಾಡಿಲ್ಲ. ಮೇಂಟೆನೆನ್ಸ್ ಅಂದರೆ ಜೀವಾಮೃತನೂ ನನ್ನಿಂದ ಸರಿಯಾದ ರೀತಿ ಕೊಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಹತ್ರ ನಾಟಿ ಹಸುಗಳಿಲ್ಲ. ಹೊರಗಡೆಯಿಂದ ಪ್ರತಿ ಸರಿ ನಾನು ಸಗಣಿ ಗೊಂಜಲ ಎಲ್ಲ ನನಗೆ ಫ್ರೀಕ್ವೆಂಟಾಗಿ ಸಿಕ್ಕಲಿಲ್ಲ. ಹಾಗಾಗಿ ಸರಿಯಾದ ರೀತಿ ಜೀವಾಮೃತನೂ ಮಾಡೋಕ್ಕಾಗಿಲ್ಲ. ಆದ್ರೂ ನೋಡಿ ಇಷ್ಟು ಚೆನ್ನಾಗಿದೆ. ಮನೆಗಾಗೋವಷ್ಟು ತರಕಾರಿ, ಸೊಪ್ಪು ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಯಾವುದೇ ರೀತಿ ಹುಳಗಳ ಕಾಟ ಇಲ್ಲ, ರೋಗ ಬಾಧೆ ಇಲ್ಲ, ಹುಳ ಕಾಟ ಇಲ್ಲ, ಏನಿಲ್ಲ. ಮಳೆ ನೀರು ಕಡಿಮೆ ಆದ್ರಿಂದ ಸೊಪ್ಪು ಒಂದೊಂದು ಕಡೆ ಈ ಥರ ಕಲರ್ ಚೇಂಜ್ ಆಗಿದೆ. ಬಿಟ್ಟರೆ ಏನೂ ಸಮಸ್ಯೆ ಇಲ್ಲ. ನನಗೆ ಬೇಕಾಗಿದ್ದಷ್ಟು ತರಕಾರಿ, ನನ್ನ ಮನೆಗೆ ಬೇಕಾಗಿದ್ದಷ್ಟು ತರಕಾರಿನ ನಾನು ತಿಂತಾಯಿದ್ದೀನಿ. ಇದರಿಂದ ನನಗೆ ಲಾಸ್ ಅಂತೂ ಆಗಿಲ್ಲ. ಯಾಕಂದರೆ ಒಳ್ಳೆ ರೀತಿ ತರಕಾರಿ ತಿಂತಾಯಿದ್ದೀನಿ ನಾನು.
ನಾನು ಇನ್ನೇನು ಮಾಡಿದ್ದೆ ಗೊತ್ತಾ, ಹುರುಳಿನೂ ಹಾಕಿದ್ದೆ ನೋಡಿ. ಹುರುಳಿ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಅದನ್ನೆಲ್ಲ ಕಿತ್ತು ಮತ್ತೆ ರೀಮಲ್ಚಿಂಗ್ ಥರ ಮಾಡಿದ್ದೀನಿ ನೋಡಿ. ಕಳೆ ಎಲ್ಲ ಕಿತ್ತಾಕಿರೋದು. ಮತ್ತು ಇದಕ್ಕೆ ನಾನು ಈರುಳ್ಳಿನೂ ಹಾಕಿದ್ದೀನಿ ನೋಡಿ, ನಾಟಿ ಈರುಳ್ಳಿ. ಈಗ ಹೊಸ್ದಾಗಿ ಮತ್ತೆ ಬೆಡ್ ಪ್ರಿಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊಪ್ಪಂತೂ ಹಾಕಿಲ್ಲ, ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಬೆಟರ್ ಆಗಿದೆ. ಡೇ ಬೈ ಡೇ ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳು ಸಿಗ್ತಾ ಇದೆ. ನೈಸರ್ಗಿಕ ಕೃಷಿ ಅನ್ನೋದು ಒಂದಿನದ ಕೆಲಸ ಅಲ್ಲ, ಇದು ನಿರಂತರ ಕಲಿಕೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ನೋಡಿ, ಅದು ಬೀಟ್ರೋಟ್. ನನಗೆ 100% ಬಂದಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟು ಆರಂಭ ಅಲ್ವಾ. ತುಂಬ ಖುಷಿ ಇದೆ ನಾನು ಮಾಡ್ತಾ ಇರೋದಕ್ಕೆ. ನೋಡಿ, ಇದು ಸಾಂಬಾರು ಸೊಪ್ಪು ಎಲ್ಲ ಹೂವಾಗಿದೆ ನೋಡಿ. ಭೂಮಿ ಫಲವತ್ತಾಗಿರೋ ಕಡೆ ತುಂಬ ಚೆನ್ನಾಗಿ ಸೊಪ್ಪು ಬಂತು. ಕೆಲವೊಂದು ಕಡೆ ಎಲ್ಲ ನೋಡಿ ಈ ಥರ ಆಗ್ಬಿಟ್ಟಿದೆ ಸೊಪ್ಪು. ನಾನು ಅದಕ್ಕೆ ಇದನ್ನು ಸುಮ್ಮನೆ ಬೀಜ ಆಗ್ಬಿಡ್ಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ಇದು ಕೆಂಪು ದಂಟು, ಇದು ಕೆಂಪು ದಂಟಿನ ಸೀಡು. ನೋಡಿ, ನಿಮ್ಗೆ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅದೇನು ಗೊತ್ತಾ, ಹೋಗಿ ತೋರಿಸ್ತೀನಿ ಹೇಳಿ. ಇದೇನು ಗೊತ್ತಾ, ಇದು ಮೂಲಂಗಿ. ಕಿತ್ತು ತೋರಿಸ್ಲಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಾರಪ್ಪ ಮೂಲಂಗಿ, ಮುರಿಬೇಡ. ನೋಡಿ, ವಿತೌಟ್ ಕೆಮಿಕಲ್, ವಿತೌಟ್ ಎನಿ ಫರ್ಟಿಲೈಸರ್ಸ್, ವಿತೌಟ್ ಎನಿ ಕೀಟನಾಶಕ ಇಲ್ಲದೇನೆ, ಕಳೆನಾಶಕ ಇಲ್ಲದೇನೆ ಶುದ್ಧವಾಗಿ ಬಂದಿರೋ ಮೂಲಂಗಿ. ತುಂಬ ಚೆನ್ನಾಗಿ ಬಂದಿತ್ತು ಮೂಲಂಗಿ ಮಾತ್ರ. ಈ ಬೆಡ್ಡಲ್ಲೆಲ್ಲ ಮೂಲಂಗಿನೆಲ್ಲ ಹಾರ್ವೆಸ್ಟ್ ಮಾಡಿದ್ವಿ. ಇನ್ನು ಇಲ್ಲಿಂದ 1 2 3 4 ಬೆಡ್ಸ್ ಇದೆ. ಇದರಲ್ಲೂ ಮೂಲಂಗಿ ಇದೆ, ಸೊಪ್ಪೆಲ್ಲ ತುಂಬ ಇದೆ ನೋಡಿ. ಸಾಂಬಾರು ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿದೆ. ಆಮೇಲೆ ನಮಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ತುಂಬ ಕಳ್ತನ, ತುಂಬ ಕದೀತಾರೆ ಅಂದರೆ ನಮಗೆ ಒಂದೊಂದು ಟೈಮ್ ಏನು ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಅವರು ತಿನ್ನಲಿ ಒಳ್ಳೆ ಆಹಾರನ ಅಂತ ಅನ್ಸಿದ್ರು. ಇದು ನೋಡಿ ಮೆಂತ್ಯ ನನಗೆ ಒಂದು ಕಟ್ಟು ನಾನು ಕಿತ್ಕೊಂಡೋಗಿ ತಿನ್ನೋಕ್ಕಾಗಿಲ್ಲ. ಯಾಕಂದರೆ ತುಂಬ ಬಿಸಿಲಿದ್ದಿದ್ದ ಕಾರಣ ಮೆಂತ್ಯ ಸೊಪ್ಪೆಲ್ಲ ತುಂಬ ಸುಟ್ಟೇ ಹೋಯ್ತು ಅಂದ್ಕೊಳ್ಳಿ. ಸುಟ್ಟೋಯ್ತು ಅಂದರೆ ಅದು ಒಂಥರ ವೈಟ್ಗಾಗಿ ಸತ್ತೋಗ್ಬಿಡ್ತು. ಊಟದ್ದು ಸತ್ತೋಗೋದಾಯ್ತು. ಇದೆಲ್ಲ ಬೆಡ್ಡಲ್ಲೆಲ್ಲ ನಾವು ಸ್ವಲ್ಪ ಹಾರ್ವೆಸ್ಟ್ ಮಾಡಿರೋದು ಈ ಥರ. ಇನ್ನು ಈ ಬೆಡ್ಡ ನೋಡಿದ್ರೆ ನಿಮಗೆ ಏನು ಆಶ್ಚರ್ಯ ಅನಿಸ್ಬೋದು. ಮೊನ್ನೆ ಭಾನುವಾರ ಬಂದಿದ್ವಿ. ನಾನು ನನ್ನ ತಾಯಿನೂ ಇಷ್ಟನ್ನ ಮಲ್ಚಿಂಗ್ ಮಾಡಿರೋದು. ಇದು ನೋಡಿ, ಹುರುಳಿ ಎಲ್ಲ ಕಿತ್ತು ಮತ್ತೆ ಬೆಡ್ ಮೇಲೆ ಮಲ್ಚಿಂಗ್ ಥರ ಹಾಕಿದ್ದೀವಿ. ಹಾಗೇನೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಹೈಟಿಗೆ ಬೆಳೆದಿದೆ ಸೊಪ್ಪು, ಹತ್ತತ್ರ 1 ಅಡಿ ಇದೆ ಸೊಪ್ಪು ಲೆಂತು. ಆದ್ರೂ ಬಲ್ತಿಲ್ಲ. ಚೆನ್ನಾಗಿದೆ ಸೊಪ್ಪು, ತಿನ್ನೋಕೆ ಒಳ್ಳೆ ಟೇಸ್ಟ್ ಇದೆ. ಆಮೇಲೆ ಇನ್ನು ಮುಂದೆ ಬರ್ತಾ ಹೋದರೆ ನಿಮಗೆ ಇಲ್ಲಿ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ನಾನು ತೋರಿಸ್ತೀನಿ ತಡೀರಿ. ತುಂಬ ಕಳೆ ಆಗಿದೆ, ನಾನು ಇನ್ನೆಲ್ಲ ಕಳೆನ ಮೇಂಟೈನ್ ಮಾಡೋಕ್ಕಾಗಿಲ್ಲ. ತುಂಬ ಕಳೆ ಆಗಿದೆ ನೋಡಿ. ಪಾಲಕ್ ಸೊಪ್ಪು ಸೂಪರಾಗಿ ಬಂದಿದೆ, ಪಾಲಕ್ ಸೊಪ್ಪು ಮಾತ್ರ. ಇಲ್ಲಿ ನೋಡಿ, ಪಾಲಕ್ ಸೊಪ್ಪು ನೋಡಿ. ಮೂಲಂಗಿ ನೋಡಿ. ಇಲ್ಲಿ ಮತ್ತೆ ಗಿಡ ತರಕಾರಿ ಅಂತೇಳಿ ನಾನು ಟೊಮೆಟೊ ಹಣ್ಣು ಹಾಕಿದ್ನಲ್ಲ, ಇಲ್ಲಿದೆ ನೋಡಿ ಟೊಮೆಟೊ ಗಿಡ. ಇದು ಟೊಮೆಟೊ ಗಿಡ. ಪ್ರತಿಯೊಂದು ಬೆಡ್ಡಿಗೂ ಒಂದು ಲೈನು ಗಿಡ ತರಕಾರಿ ಹಾಕಿದ್ದೀನಿ. ಬಟ್ ಕೆಲವೊಂದು ಕಡೆ ಹುಟ್ಟಿದೆ, ಕೆಲವೊಂದು ಕಡೆ ಹುಟ್ಟಿಲ್ಲ ನೋಡಿ. ಇದು ಬೆಂಡೆ ಗಿಡ. ಮತ್ತು ಈ ಲೈನ್ಗೆ ನಾನು ಬೇರೆ ಏನೋ ಒಂದು ತರಕಾರಿ ಹಾಕಿದ್ದೀನಿ, ಬಟ್ ಅದು ಹುಟ್ಟಿಲ್ಲ. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಐ ಥಿಂಕ್ ಇದಕ್ಕೆ ನಾನು ಇದು ಹಾಕಿರ್ತೀನಿ, ಮುಳುಗ ಏನೋ ಹಾಕಿರ್ತೀನಿ ಇದಕ್ಕೆ. ಅದು ಕಳೆ ಒಳಗಡೆ ಹುಟ್ಟದೇ ಇರ್ಬೋದು ಪ್ರಾಬಬ್ಲಿ. ಇದು ನನ್ನ ಮೊದಲ ಕೃಷಿ ಆಗಿರೋದ್ರಿಂದ ನನಗೆ ಮತ್ತೆ ಗಿಡ ಹುಟ್ಟಿಲ್ದೇ ಇರೋದನ್ನ ರಿಪೀಟ್ ನೆಡಬೇಕು ಅಂದರೆ ಏನೋ ಹೇಳ್ತಾರೆ ಸಾಯಿಗುಣಿ ನೆಡೋದು ಅಂತ. ಅದೆಲ್ಲ ನನಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಎಲ್ಲ ಗೊತ್ತಿತ್ತು, ಬಟ್ ಮಾಡಿಲ್ಲ ನಾನು. ಸೋಂಬೇರಿತನ ಜಾಸ್ತಿ ನನಗೆ.
ಇದು ನನ್ನ 10 ಬೆಡ್ಗಳ ಅಪ್ಡೇಟ್. ಸತತ 3 ತಿಂಗಳಿಂದ ಶುದ್ಧವಾದ ಆಹಾರ ತಿಂತಾ ಇದ್ದೀನಿ. ಇಲ್ಲಿ ನೋಡಿ, ಸಬ್ಬಕ್ಕಿ ಸೊಪ್ಪು ಎಷ್ಟು ಕಳೆ ಇದೆ, ಆ ಕಳೆ ಒಳಗಡೆನೂ ಸಬ್ಬಕ್ಕಿ ಸೊಪ್ಪು ನೋಡಿ. ಇಲ್ಲಿ ಬೆಂಡೆ ಗಿಡ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಬೆಂಡೆ ಗಿಡ, ಅದು ಕಾಣಿಸ್ತಾ ಇದೆ, ಅದು ಬೆಂಡೆ ಗಿಡ. ಇದೇ ಥರ ಇಷ್ಟು ಜಾಗಕ್ಕೂ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಷ್ಟಕ್ಕೂ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನು. ಇದೆಲ್ಲ ಯಾವಾಗ ಬೆಡ್ಡೆಲ್ಲ ಕಂಪ್ಲೀಟ್ ಮಾಡೋದೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಇದನ್ನೆಲ್ಲ JCB ಕೆಲಸ ಎಲ್ಲ ಮಾಡಿಸಿ ಬೆಡ್ಡೆಲ್ಲ ಮಾಡಿಸಿ ಮಾಡೋದು ಫುಲ್ಲು ಮಣ್ಣಿತ್ತು. ಬರೀ ಈ ಥರ ಇಷ್ಟು ಗಿಡ ಬೆಳೆಯುತ್ತೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಬರಲ್ಲ, ಬೆಡ್ ಇಷ್ಟೊಂದೆಲ್ಲ ಕಳೆ ಬರಲ್ಲ, ಭೂಮಿಲಿ ಅಷ್ಟೊಂದು ಸತ್ವ ಇಲ್ಲ. ಯಾಕಂದರೆ ಇಷ್ಟು ದಿನ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ರು, ಅಂದರೆ ಇಲ್ಲೆಲ್ಲ ಭತ್ತ ಬೆಳೀತಿದ್ರು. ಸೊ ಹಾಗಾಗಿ ನಾನು ಇಷ್ಟು ಮಟ್ಟಿಗೆ ಕಳೆ ಬೆಳೆದು ನಿಂತ್ಕೊಳ್ಳುತ್ತೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆವಾಗ ಎಲ್ಲನೂ ಬೆಡ್ ಮಾಡಿಸಿ, ಅಂದರೆ ಟ್ರಂಚ್ ಎಲ್ಲ ಒಡಿಸಿ ಬಿಟ್ಟಿದೆ. ಕಾಣ್ತಾ ಇರ್ಬೋದು ನಿಮಗೆ, ಟ್ರಂಚ್ ಕಾಣ್ತಾ ಇದೆಯಾ? ಈ ಥರ ಟ್ರ್ಯಾಕ್ಟ್ರಲ್ಲಿ ಟ್ರಂಚ್ ಹೊಡಿಸಿದ್ದೆ. ಆದರೆ ಒಂದೇ 1-2 ಮಳೆಗೆ ಇಷ್ಟು ಕಳೆ ಬೆಳೆ ನಿಂತ್ಕೊಂಡ್ಬಿಡ್ತು. ಹತ್ತತ್ರ ಇಲ್ಲಿಗೆ 11ನೇ ಬೆಡ್ 12ನೇ ಬೆಡ್ಗೆ ನೋಡಿ, ಇದೆಲ್ಲ ನಾನು ಬೆಡ್ ಮಾಡಿದೆ. ಬಟ್ ಇದರಲ್ಲಿ ಇದ್ದಿದ್ದು ಕಳೆನ ಕೀಳೋಕ್ಕಾಗಲಿಲ್ಲ ನನ್ನ ಕೈಲಿ. ಹಾಗಾಗಿ ನಿಲ್ಲಿಸ್ಬಿಟ್ಟೆ. ಅದ್ರ ಜೊತೆಗೆ ಮಳೆ ಬೇರೆ ಕೈ ಕೊಡೋಕ್ಕೆ ಶುರುವಾಯಿತು. ನೀರಿನ ಸಮಸ್ಯೆ ಆಗ್ಬಿಡುತ್ತೆ, ಇನ್ನು ಸೊಪ್ಪು ಹಾಕಿದ್ರೆ ಸರಿಯಾದ ರೀತಿ ಬರಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟೆ. ನೋಡಿ, ಇದು ನಾನು ಸೊಪ್ಪಿನ ಬೆಡ್ ನಿಲ್ಲಿಸ್ಲಿಕ್ಕೆ ಕಾರಣ. ಯಾಕಂದರೆ ಈಗ ಮೆಂತ್ಯ ಸೊಪ್ಪು ಹತ್ತತ್ರ 1 ತಿಂಗಳಾಯ್ತು ಮೆಂತ್ಯ ಸೊಪ್ಪು ಹಾಕಿದ್ರೆ. ನೋಡಿ ಈ ಥರ ಎಲ್ಲ ಬಿಸಿಲಿಗೆ ಸುಟ್ಟೋಗ್ಬಿಡ್ತು. ಇದು ಉರುಳಿ ಮಾತ್ರ ಚೆನ್ನಾಗಿದೆ. ಒಳ್ಳೆ ಮಲ್ಚಿಂಗ್ ಮಟೀರಿಯಲ್ ಮಾತ್ರ ಇದು ಉರುಳಿ. ಮತ್ತೆ ಎಲ್ಲ ರೆಡಿ ಮಾಡಬೇಕು. ಈಗ ಹೆಂಗೋ ಒಂದು ಕಡೆಯಿಂದ ಮತ್ತೆ ಎಲ್ಲ ಕಳೆ ಕಿತ್ಕೊಂಡು ರೆಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಬದು ಇದೆಯಲ್ಲ, ಬದುವಿಂದ ಆ ಕಡೆ ಕಟ್ಟೆ ಇದೆ. ಆ ಕಟ್ಟೆಗೆ ಈ ಮಳೆಗೆ ಅಂತ ಅಷ್ಟು ಹೇಳ್ಕೊಳ್ಳೋ ಮಟ್ಟಿಗೆ ನೀರು ಬಂದಿಲ್ಲ. ಆ್ಯಕ್ಚುಲಿ ಒಳ್ಳೆ ರೀತಿ ಮಳೆಗಾಲ ಆಗಿದ್ರೆ ಆ ಕಟ್ಟೆ ತುಂಬಿರ್ತಿತ್ತು. ಮತ್ತು ಅಲ್ಲೊಂದು ಕಟ್ಟೆ ಇದೆ, ಆ ಗುಚ್ಚಿ ಕಾಣ್ತಾ ಇದೆ, ನಾನು ಬೈಕ್ ನಿಲ್ಸಿದ್ದೀನಲ್ಲ, ಅಲ್ಲಿಂದ ಕೆಳಗಡೆ ಅಲ್ಲೊಂದು ಕಟ್ಟೆ ಇದೆ, ಮತ್ತು ಇಲ್ಲಿಂದ ಡೌನ್ಗೊಂದು ಕಟ್ಟೆ ಇದೆ. ಆ 3 ಕಟ್ಟೆಲ್ಲೂ ನೀರು ತುಂಬಿರ್ತಿತ್ತು ಇಷ್ಟೊತ್ತಿಗೆ. ಇಷ್ಟರಲ್ಲೆಲ್ಲ ಫುಲ್ಲು ನೀರು ತುಂಬಿರ್ತಿತ್ತು. ಮಳೆ ಅಭಾವದಿಂದ ನೀರಿಲ್ಲ. ಸೊ ಹಾಗಾಗಿ ನಾನು ಬೆಡ್ಗೆ ತರಕಾರಿ ಹಾಕೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಹೊಸ ಬೆಡ್ನ ಮಾಡೋದನ್ನು ನಿಲ್ಲಿಸ್ಬಿಟ್ಟೆ. ಇದುವರೆಗಿನ ನನ್ನ ತರಕಾರಿ ಬೆಡ್ನ ಅಪ್ಡೇಟ್ ವಿಡಿಯೋ. ಇನ್ನು ಮುಂದಕ್ಕೇನು ಹೊಸ ಮಾಡ್ತೀನಿ ಅದನ್ನು ನಾನು ಡೇ ಟು ಡೇ ಇಲ್ಲ ವೀಕ್ಲಿ ಒನ್ಸು ಹಾಕ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೀವು ಸಹ ನೈಸರ್ಗಿಕ ಕೃಷಿನ ಫಾಲೋ ಮಾಡಿ, ಶುದ್ಧವಾದ ಆಹಾರ ಬೆಳೀರಿ, ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.